ಯಾವ ತಿಂಗಳಲ್ಲಿ ಹುಟ್ಟಿದ ಜನ ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ? ಜ್ಯೋತಿಷ್ಯವು ವ್ಯಕ್ತಿಯ ಜನ್ಮ ತಿಂಗಳ ಆಧಾರದ ಮೇಲೆ ಅವರ ವ್ಯಕ್ತಿತ್ವದ ಅನೇಕ ರಹಸ್ಯಗಳನ್ನು ಬಹಿರಂಗಪಡಿಸುತ್ತದೆ. ಜನವರಿಯಿಂದ ಡಿಸೆಂಬರ್ ತಿಂಗಳವರೆಗೆ ಜನಿಸಿದ ಜನರು ವಿಭಿನ್ನ ಸ್ವಭಾವವನ್ನು ಹೊಂದಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನವರಿಯಿಂದ ಡಿಸೆಂಬರ್ ವರೆಗಿನ ಈ 12 ತಿಂಗಳಲ್ಲಿ ಹುಟ್ಟಿದವರು ಹುಟ್ಟಿದ ತಿಂಗಳಿಗನುಸಾರವಾಗಿ ಅವರ ಸ್ವಭಾವ ಹೇಗಿರುತ್ತದೆ ಮತ್ತು ಅವರು ಎಷ್ಟು ಬುದ್ಧಿವಂತರಾಗಿರುತ್ತಾರೆ ಎಂದು ತಿಳಿಯುತ್ತದೆ. ಅವರು ಯಾವ ಗುಣಗಳನ್ನು ಹೊಂದಿದ್ದಾರೆ ಮತ್ತು ಅವುಗಳಲ್ಲಿ ಯಾವ ರೀತಿಯ ದೋಷಗಳು ಕಂಡುಬರುತ್ತವೆ, ವೃತ್ತಿ, ಪ್ರೇಮ, ಜೀವನ ಹೇಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯಿರಿ. 1. ಜನವರಿಯಲ್ಲಿ ಜನಿಸಿದ ಜನರು ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ. ಅವರು ತಮ್ಮ ಮುಗ್ಧತೆ ಮತ್ತು ಹಾಸ್ಯ ಪ್ರಜ್ಞೆಯಿಂದ ಪ್ರತಿಯೊಬ್ಬರ ಮನಸ್ಥಿತಿಯನ್ನು ಸುಧಾರಿಸುತ್ತಾರೆ. ಯಾವುದೇ ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಅವರು ಹೆಚ್ಚು ಕಷ್ಟ ಪಡುವುದಿಲ್ಲ. ಅವರ ಆಲೋಚನೆಗಳು ಸ್ವಲ್ಪ ವಿಭಿನ್ನವಾಗಿವೆ. ವರ್ಷದ ಮೊದಲ ತಿಂಗಳಲ್ಲಿ ಜನಿಸಿದವರು ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. 2. ಫೆಬ್ರವರಿಯಲ್ಲಿ ಜನಿಸಿದವರು ತುಂಬಾ ಸಂತೋಷವಾಗಿರುತ್ತಾರೆ. ಅತ್ಯಂತ ಕಷ್ಟಕರವಾದ ಕೆಲಸಗಳನ್ನು ಸಹ ಸುಲಭವಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಫೆಬ್ರವರಿ ತಿಂಗಳಲ್ಲಿ ಜನಿಸಿದವರು ತಮ್ಮ ವಯಸ್ಸನ್ನು ಕಂಡುಹಿಡಿಯುವುದು ಕಷ್ಟವಾಗುವಷ್ಟು ತಮ್ಮನ್ನು ತಾವು ಕಾಪಾಡಿಕೊಳ್ಳುತ್ತಾರೆ. ಈ ಜನರು ವರ್ಚಸ್ವಿ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಮತ್ತು ಯಾರನ್ನಾದರೂ ಮೆಚ್ಚಿಸಬಹುದು. ಕಠಿಣ ಪರಿಶ್ರಮದಿಂದ ಅವರ ವೃತ್ತಿ ಮತ್ತು ಭವಿಷ್ಯ ಉಜ್ವಲವಾಗಿರುತ್ತದೆ. ಶುದ್ಧ ಹೃದಯವಂತರು. ಫೆಬ್ರವರಿಯಲ್ಲಿ ಜನಿಸಿದವರು ದಯೆಯ ಸ್ವಭಾವವನ್ನು ಹೊಂದಿರುತ್ತಾರೆ, ಆದರೆ ಅವರು ಅನೇಕ ವಿಷಯಗಳಲ್ಲಿ ಹಠಮಾರಿ ಮತ್ತು ಕೆಲವು ಸಂದರ್ಭಗಳಲ್ಲಿ ಸ್ವಾರ್ಥದ ಮಟ್ಟಕ್ಕೆ ಹೋಗುತ್ತಾರೆ. 3. ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು ಮೃದು ಹೃದಯವಂತರು. ಈ ತಿಂಗಳಲ್ಲಿ ಜನಿಸಿದ ಜನರು ಪರೋಪಕಾರಿ, ದಾನ ಮತ್ತು ಧಾರ್ಮಿಕ ಸ್ವಭಾವದವರಾಗಿದ್ದಾರೆ ಎಂದು ನಂಬಲಾಗಿದೆ. ಅವರ ಮನಸ್ಸು ತುಂಬಾ ಚುರುಕಾಗಿದೆ. ಅಂತವರು ಮನಸ್ಸಿನಲ್ಲಿ ಎಷ್ಟು ಚುರುಕಾಗಿರುತ್ತಾರೆ ಎಂದರೆ ಅವರನ್ನು ಮೋಸಗೊಳಿಸಲು ಎಲ್ಲರಿಂದಲೂ ಸಾಧ್ಯವಿಲ್ಲ. ಒಮ್ಮೆ ಅವರ ವಿಶ್ವಾಸ ಮುರಿದರೆ ಮತ್ತೆ ಗೆಲ್ಲುವುದು ತುಂಬಾ ಕಷ್ಟ. ಮಾರ್ಚ್ ತಿಂಗಳಲ್ಲಿ ಜನಿಸಿದವರು ಸಂಬಂಧಗಳನ್ನು ಕಾಪಾಡಿಕೊಳ್ಳುವಲ್ಲಿ ಪರಿಣಿತರು. ಅವರು ತಮ್ಮ ಪಾಲುದಾರರನ್ನು ಎಂದಿಗೂ ಮೋಸ ಮಾಡುವುದಿಲ್ಲ. 4. ಏಪ್ರಿಲ್ನಲ್ಲಿ ಜನಿಸಿದವರು ಭಯವಿಲ್ಲದವರು. ಅವರು ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವುದರಿಂದ ಹಿಂದೆ ಸರಿಯುವುದಿಲ್ಲ. ಈ ಜನರು ಪ್ರತಿಕೂಲ ಸಂದರ್ಭಗಳಲ್ಲಿಯೂ ಯಶಸ್ಸನ್ನು ಸಾಧಿಸುವ ವಿಶೇಷ ಗುಣವನ್ನು ಹೊಂದಿರುತ್ತಾರೆ. ಏಪ್ರಿಲ್ನಲ್ಲಿ ಜನಿಸಿದವರು ಕಷ್ಟದ ಕೆಲಸವನ್ನು ಬಹಳ ಉತ್ಸಾಹದಿಂದ ಮಾಡುತ್ತಾರೆ. ಅವರ ಸ್ನೇಹಿತರು ಮತ್ತು ಕುಟುಂಬದವರು ಅವರನ್ನು ತುಂಬಾ ಪ್ರೀತಿಸುತ್ತಾರೆ. ಅವರ ಸ್ವಭಾವವು ಪ್ರಣಯದಿಂದ ತುಂಬಿರುತ್ತದೆ. ಅವರು ಕಲಾಭಿಮಾನಿಗಳು. ಅವರು ಇತರರ ಭಾವನೆಗಳನ್ನು ಗೌರವಿಸುತ್ತಾರೆ. ಅವರು ದ್ರೋಹವನ್ನು ಸಹಿಸುವುದಿಲ್ಲ. 5. ಮೇ ತಿಂಗಳಲ್ಲಿ ಹುಟ್ಟಿದವರು ಯಾವುದೇ ಪಕ್ಷದ ಜೀವವಾಗಿರುತ್ತಾರೆ. ಅವರು ತುಂಬಾ ಉತ್ಸಾಹಭರಿತರು, ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ಕನಸು ಕಾಣಲು ಇಷ್ಟಪಡುತ್ತಾರೆ. ಅದರಲ್ಲೂ ಒಬ್ಬ ವ್ಯಕ್ತಿಯು ಶೀಘ್ರದಲ್ಲೇ ಒಂದು ರೀತಿಯ ಕೆಲಸದಿಂದ ಬೇಸರಗೊಳ್ಳುತ್ತಾನೆ. ಬಂಧನದಲ್ಲಿ ಅಥವಾ ಯಾರ ಒತ್ತಡದಲ್ಲಿ ಕೆಲಸ ಮಾಡುವುದು ನಿಮ್ಮ ಸ್ವಭಾವವಲ್ಲ. ಬೇಗನೆ ಕೋಪಗೊಳ್ಳುವುದು, ಹಠಮಾರಿ ಮತ್ತು ಕಠಿಣ ಹೃದಯವನ್ನು ಹೊಂದಿರುವುದು ಅವರ ನಕಾರಾತ್ಮಕ ಅಂಶಗಳಾಗಿವೆ. ಸಾಹಿತ್ಯ ಮತ್ತು ಕಲೆಯಲ್ಲಿ ಅವರ ಆಸಕ್ತಿ ಗೋಚರಿಸುತ್ತದೆ. 6. ಜೂನ್ ತಿಂಗಳಿನಲ್ಲಿ ಹುಟ್ಟಿದವರ ಸ್ವಭಾವದ ವಿಶೇಷವೇನೆಂದರೆ ಅವರು ತುಂಬಾ ವಿನಮ್ರವಾಗಿರುತ್ತಾರೆ. ಜನರಿಗೆ ಸಹಾಯ ಮಾಡಲು ಎಂದಿಗೂ ಹಿಂಜರಿಯುವುದಿಲ್ಲ. ಜೂನ್ನಲ್ಲಿ ಜನಿಸಿದ ಜನರು ತುಂಬಾ ಕಾಲ್ಪನಿಕರಾಗಿದ್ದಾರೆ. ಮನಸ್ಸಿನಲ್ಲಿ ಅನೇಕ ರೋಚಕ ಆಲೋಚನೆಗಳು ನಡೆಯುತ್ತಲೇ ಇರುತ್ತವೆ. ಆದರೆ
ಈ ಜನರ ಮನಸ್ಥಿತಿ ಯಾವಾಗ ಬದಲಾಗುತ್ತದೋ ಗೊತ್ತಿಲ್ಲ. ನೀವು ಒಂದು ಕ್ಷಣದಲ್ಲಿ ಇದ್ದಕ್ಕಿದ್ದಂತೆ ಕೋಪಗೊಳ್ಳಬಹುದು. ಈ ತಿಂಗಳಲ್ಲಿ ಹುಟ್ಟಿದವರು ಪ್ರಣಯದ ವಿಚಾರದಲ್ಲೂ ನಂಬರ್ 1 ಆಗಿರುತ್ತಾರೆ. ಅವರು ಹಾಡುಗಾರಿಕೆ, ನೃತ್ಯ ಮತ್ತು ಕ್ರೀಡೆಗಳಂತಹ ಪ್ರತಿಭೆಯನ್ನು ಹೊಂದಿದ್ದಾರೆ. ಈ ಜನರು ಸಂಭಾಷಣೆಯಲ್ಲಿ ಪರಿಣಿತರು. 7. ಜುಲೈನಲ್ಲಿ ಜನಿಸಿದವರು ಆರ್ಥಿಕವಾಗಿ ತುಂಬಾ ಬಲಶಾಲಿಯಾಗಿರುತ್ತಾರೆ. ಈ ಜನರಿಗೆ ಹಣವನ್ನು ಹೇಗೆ ನಿರ್ವಹಿಸಬೇಕು, ಎಲ್ಲಿ ಖರ್ಚು ಮಾಡಬೇಕು ಮತ್ತು ಎಲ್ಲಿ ಉಳಿಸಬೇಕು ಎಂದು ತಿಳಿದಿದ್ದಾರೆ. ಅವರ ಸ್ವಭಾವವು ತುಂಬಾ ಶಾಂತವಾಗಿರುತ್ತದೆ. ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯುತ್ತಾರೆ. ಇತರರ ಬಗ್ಗೆ ಅಸೂಯೆ ಅಥವಾ ದ್ವೇಷದ ಭಾವನೆಗಳನ್ನು ಹೊಂದಿರಬೇಡಿ. 8. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರು ಬುದ್ಧಿವಂತರು, ಅಲ್ಲದೆ ಅವರು ಸ್ವಭಾವತಃ ಜಿಪುಣರಾಗಿದ್ದಾರೆ. ಅದು ಅವರನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವಲ್ಲಿ ಅವರು ಸಕ್ರಿಯರಾಗಿದ್ದಾರೆ. ಅವರು ಆಯ್ದ ಸ್ನೇಹಿತರನ್ನು ಹೊಂದಿದ್ದಾರೆ. ಅವರೊಳಗೆ ಅದ್ಭುತ ಪ್ರತಿಭೆ ಅಡಗಿರುತ್ತದೆ. ಕಲೆ, ಸಾಹಿತ್ಯ ಮತ್ತು ವಿವಿಧ ಸೃಜನಶೀಲ ಪ್ರಕಾರಗಳಲ್ಲಿ ನೀವು ನಿಮ್ಮದೇ ಆದ ಗುರುತನ್ನು ರಚಿಸುತ್ತೀರಿ. ಅವರು ತಮ್ಮ ಸ್ವಂತ ಇಚ್ಛೆಯ ಯಜಮಾನರು. ತುಂಬಾ ಫ್ರ್ಯಾಂಕ್ ಆಗಿದ್ದಾರೆ. ಪ್ರೀತಿಯ ವಿಷಯಗಳಲ್ಲಿ ಅವರು ಸಂಬಂಧಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ. 9. ಸೆಪ್ಟೆಂಬರ್ನಲ್ಲಿ ಜನಿಸಿದ ಜನರು ತುಂಬಾ ಮೃದು ಹೃದಯಿಗಳು ಮತ್ತು ಭಾವನಾತ್ಮಕರು. ಆದರೆ ಅವರು ಇತರರ ಮುಂದೆ ತಮ್ಮನ್ನು ತಾವು ತುಂಬಾ ಬಲಶಾಲಿ ಎಂದು ತೋರಿಸುತ್ತಾರೆ. ಈ ಜನರು ತಮ್ಮ ಜೀವನದಲ್ಲಿ ಎಲ್ಲವನ್ನೂ ಸಾಧಿಸುತ್ತಾರೆ. ಆದರೆ ಇದಕ್ಕಾಗಿ ಅವರು ಸಾಕಷ್ಟು ಕಷ್ಟಪಡಬೇಕಾಗುತ್ತದೆ. ಈ ಜನರು ತುಂಬಾ ಶ್ರಮಜೀವಿಗಳು. ಇವರು ಲವಲವಿಕೆಯಿಂದ ಇರುವುದರ ಹೊರತಾಗಿ ಬಹುಬೇಗ ಕೋಪಗೊಳ್ಳುತ್ತಾರೆ. ಆದರೆ ತಮ್ಮ ಕೋಪವನ್ನು ಮುಚ್ಚಿಟ್ಟು ತಕ್ಷಣವೇ ವ್ಯಕ್ತಪಡಿಸುವುದಿಲ್ಲ. ಈ ಜನರು ತುಂಬಾ ಸೃಜನಶೀಲರು ಮತ್ತು ಪ್ರತಿ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಇಷ್ಟಪಡುತ್ತಾರೆ. ಪ್ರೀತಿಯ ವಿಷಯಗಳಲ್ಲಿ ಈ ಜನರು ಪ್ರಾಮಾಣಿಕ ಪಾಲುದಾರರು ಎಂದು ಸಾಬೀತುಪಡಿಸುತ್ತಾರೆ. 10. ಅಕ್ಟೋಬರ್ ತಿಂಗಳಲ್ಲಿ ಜನಿಸಿದವರು ನೋಟದಲ್ಲಿ ಆಕರ್ಷಕವಾಗಿರುತ್ತಾರೆ. ಅವರು ಯಾವಾಗಲೂ ಯುವಕರಾಗಿ ಕಾಣುತ್ತಾರೆ. ಅವರು ಮಾತನಾಡುವ ಕಲೆಯಲ್ಲಿ ಪರಿಣಿತರು. ಅವರು ಸಂಬಂಧಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಜನರಿಗೆ ಸಂಬಂಧಗಳನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ತಿಳಿದಿದೆ. ಅವರು ತಮ್ಮ ಗುರಿಯನ್ನು ಸಾಧಿಸಿದ ನಂತರವೇ ಸಾಯುತ್ತಾರೆ. ಈ ತಿಂಗಳಲ್ಲಿ ಜನಿಸಿದ ಯುವಕರು ನಿರಂತರವಾಗಿ ಯಶಸ್ಸಿನ ಉತ್ತುಂಗವನ್ನು ತಲುಪುವ ಕನಸು ಕಾಣುತ್ತಾರೆ ಮತ್ತು ಅದನ್ನು ಸಾಧಿಸಲು ತುಂಬಾ ಶ್ರಮಿಸುತ್ತಾರೆ. ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದವರು ಸಂಪತ್ತು, ಕೀರ್ತಿ ಎಲ್ಲವನ್ನೂ ಪಡೆಯುತ್ತಾರೆ. ಆದರೆ ಅವರು ಎಂದಿಗೂ ಹೆಮ್ಮೆ ಪಡುವುದಿಲ್ಲ. ಅವರು ಭಾವುಕರಾಗಿರುತ್ತಾರೆ. ಆದರೆ ಅವರ ಪ್ರಾಯೋಗಿಕ ರೂಪವು ಜೀವನದ ಹಲವು ಅಂಶಗಳಲ್ಲಿ ಗೋಚರಿಸುತ್ತದೆ. ಪ್ರೀತಿಯ ವಿಷಯದಲ್ಲಿ ಅವರು ತುಂಬಾ ದೃಢವಾಗಿರುತ್ತಾರೆ. 11. ನವೆಂಬರ್ ತಿಂಗಳಲ್ಲಿ ಜನಿಸಿದವರು ತುಂಬಾ ಸೃಜನಶೀಲರು. ಅವರು ಹೊಸ ಆಲೋಚನೆಗಳು ಮತ್ತು ಸೃಜನಶೀಲ ವಿಧಾನಗಳನ್ನು ಸುಲಭವಾಗಿ ಕಂಡುಕೊಳ್ಳುತ್ತಾರೆ. ಈ ತಿಂಗಳಲ್ಲಿ ಜನಿಸಿದವರು ಉತ್ತಮ ನೋಟವನ್ನು ಹೊಂದಿರುತ್ತಾರೆ. ಅವರ ವ್ಯಕ್ತಿತ್ವ ಹೇಗಿರುತ್ತದೆ ಎಂದರೆ ನೀವು ಅವರಿಂದ ದೂರವಿರಲು ಸಾಧ್ಯವಿಲ್ಲ. ಅವರು ತಮ್ಮ ಸ್ನೇಹಿತರಲ್ಲಿ ಬಹಳ ಜನಪ್ರಿಯರಾಗಿದ್ದಾರೆ. ಅವರು ಶ್ರಮಜೀವಿಗಳು. ಅವರು ಯಾವುದೇ ಶಾರ್ಟ್ಕಟ್ಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಸ್ನೇಹ ಮತ್ತು ಸಂಬಂಧಗಳ ವಿಷಯಗಳಲ್ಲಿ ಅವರು ಯಾವಾಗಲೂ ಪ್ರಾಮಾಣಿಕವಾಗಿರುತ್ತಾರೆ. ಅವರು ಎಂದಿಗೂ ತಮ್ಮ ಸ್ನೇಹಿತರನ್ನು ಬಿಡುವುದಿಲ್ಲ. ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಖಾಸಗಿತನವನ್ನು ಇಷ್ಟಪಡುತ್ತಾರೆ. 12. ಡಿಸೆಂಬರ್ ತಿಂಗಳಲ್ಲಿ ಜನಿಸಿದವರು ತಮ್ಮ ತತ್ವಗಳನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಅವರು ಮುಕ್ತವಾಗಿ ಮತ್ತು ಸರಳವಾಗಿ ಮಾತನಾಡುವ ಅಭ್ಯಾಸವನ್ನು ಹೊಂದಿದ್ದಾರೆ. ಅವರ ಸ್ವಭಾವವು ಪ್ರಾಯೋಗಿಕವಾಗಿದೆ. ಎಲ್ಲರೊಂದಿಗೆ ಸೌಹಾರ್ದತೆಯಿಂದ ಬದುಕುತ್ತಾರೆ. ಅವರ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಇರುತ್ತದೆ. ಪ್ರೇಮ ವಿಷಯಗಳಲ್ಲಿ ಹೆಚ್ಚು ಕ್ರಿಯಾಶೀಲರಾಗಿರುತ್ತಾರೆ.
ಡಿಸೆಂಬರ್ ತಿಂಗಳಲ್ಲಿ ಜನಿಸಿದವರು ಹೆಚ್ಚಾಗಿ ಉದ್ಯಮಿಗಳಾಗಿರುತ್ತಾರೆ. ಆದರೆ ಅವರು ಕಟ್ಟಿ ಹಾಕಿದ ರೀತಿಯಲ್ಲಿ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಅವರ ಆತ್ಮವಿಶ್ವಾಸ ಅದ್ಭುತವಾಗಿದೆ. ಎಷ್ಟೋ ಸಲ ತರಾತುರಿಯಲ್ಲಿ ಕೆಲಸ ಮಾಡುತ್ತಾರೆ. ಅವರ ಈ ಅಭ್ಯಾಸ ಕೆಲವೊಮ್ಮೆ ತೊಂದರೆಗೆ ಸಿಲುಕುತ್ತದೆ. ಅವರು ಸ್ವಲ್ಪ ಅಹಂಕಾರಿಗಳು. ಅವರು ಮನೆಯ ಹೊರಗೆ ಮೋಜು ಮಾಡಲು ತುಂಬಾ ಇಷ್ಟಪಡುತ್ತಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.